4 ದಿನ 14 ಸಾವು ಏರುತ್ತಲೇ ಇದೆ ಮೃತರ ಸಂಖ್ಯೆ. ಕಣ್ತೆರೆದು ನೋಡ್ಲೇ ಇಲ್ಲ ಸುಳ್ವಾಡಿಯ ಮಾರಮ್ಮ. ವಿಷಾಹುತಿಗೆ ಬಲಿಯಾದ ಕುಟುಂಬದವರ ಆಕ್ರಂದನ. ಮಾರಮ್ಮನ ಪ್ರಸಾದ ಸೇವಿಸಿ ಸಾವು ಪ್ರಕರಣ ಕೋಟೆಪೊದೆಗೆ ಮೈಲಿಬಾಯಿ ಅವರ ಮೃತದೇಹವನ್ನ ಕರೆತರಲಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರಿನ ಕೋಟೆಪೊದೆ ಅಲ್ಲಿ ಈಗ ಮೈಲಿಬಾಯಿ ಏನಿವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ರು. ಅವರ ಮೃತದೇಹವನ್ನ ಈಗ ಕೋಟೆಪೊದೆಗೆ ತರಲಾಗ್ತಾ ಇದೆ. ಗ್ರಾಮವನ್ನ ಈಗಾಗಲೇ ತಲುಪಿದೆ ಅವರ ಮೃತದೇಹ. ಚಾಮರಾಜನಗರ ಜಿಲ್ಲೆ ಹನೂರಿನ ಕೋಟೆಪೊದೆ. ಅವರಿಗೆ 3 ಮಕ್ಕಳು, 2 ಹೆಣ್ಮಕ್ಳು, ಅದೇ ರೀತಿಯಾಗಿ ಕಿರಿಯವ ರಾಜೇಶ್ ಅಂತ ಹೇಳಿ ಗಂಡು ಮಗ. ಮಾರಮ್ಮನ ಪ್ರಸಾದ ಸೇವಿಸಿ ಸಾವು ಪ್ರಕರಣದಲ್ಲಿ ಈಗ ಸಾವಿನ ಸಂಖ್ಯೆ 14ಕ್ಕೆ ಏರಿದೆ. ಮೈಲಿಬಾಯಿ ಇವತ್ತು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಬಹಳ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ರು ಅವರು. 2 ದಿನಗಳ ಹಿಂದೆ ಶನಿವಾರ ಅವರ ಪತಿ ಕೂಡ ಸಾವನ್ನಪ್ಪಿದ್ರು, ಕೃಷ್ಣ ನಾಯ್ಕ ಅವರು. ಇದೀಗ ಮೈಲಿಬಾಯಿ ಅವರ ಮೃತದೇಹವನ್ನ ಮನೆಯ ಬಳಿ ಕರೆತರ್ತಿದ್ದ ಹಾಗೆ ಅಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮೈಲಿಬಾಯಿ ಅವರು ಕೊನೆಯುಸಿರೆಳೆದಿದ್ರು. ಸತತ 2-3 ದಿನಗಳಿಂದ ನಿರಂತರವಾಗಿ ಅವರು ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ರು. ಮಗಳು ಪ್ರಿಯಾಳನ್ನ ಕೂಡ ಅಧಿಕಾರಿಗಳು ಕರೆತಂದಿದ್ದಾರೆ. ಮುಗಿಲು ಮುಟ್ಟಿದೆ ಈಗ ಸಂಬಂಧಿಕರ ಆಕ್ರಂದನ. ಬೆಳಗ್ಗೆ ಜೆಎಸ್ಎಸ್ ಆಸ್ಪತ್ರೆ ಏನಿದೆ, ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು ಮೈಲಿಬಾಯಿ ಅವರು. ನಂತರ ಅವರ ಮೃತದೇಹವನ್ನ ಜೊತೆಗೆ ಮಗಳು ಪ್ರಿಯಾ ಅವರನ್ನು ಕೂಡ ಅಧಿಕಾರಿಗಳು ಕರೆತಂದಿದ್ದಾರೆ. ಈ ರೀತಿಯಾಗಿ ಪತಿ ಮತ್ತು ಪತ್ನಿ ಇಬ್ಬರೂ ಕೂಡ ಸಾವನ್ನಪ್ಪಿರುವುದು ದುರಂತ. ಕೃಷ್ಣ ನಾಯ್ಕ್ ಶನಿವಾರದ ದಿನ ಮೃತಪಟ್ಟಿದ್ರು. ಆದರೆ ನಿನ್ನೆ ಮತ್ತು ಭಾನುವಾರ ಏನು ಸಂಪೂರ್ಣವಾಗಿ ಒಂದು ಜೀವನ್ಮರಣ ಹೋರಾಟವನ್ನು ನಡೆಸಿದಂತಹ ಮೈಲಿಬಾಯಿ ಅವರೀಗ ಸಾವನ್ನಪ್ಪಿದ್ದಾರೆ ಇವತ್ತು ಬೆಳಗ್ಗೆ. ಮಕ್ಕಳು 2 ಮಕ್ಕಳು, ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ 2 ಹೆಣ್ಮಕ್ಳು, ಅದೇ ರೀತಿಯಾಗಿ ಕೊನೆಯದಾಗಿ ಗಂಡು ಮಗ ರಾಜೇಶ್ ಅಂತ. ಈಗ ಮಕ್ಕಳು ಕೂಡ ಅಲ್ಲಿ ನೋಡ್ತಾ ಇದ್ರಿ, ಒಂದ್ ಕಡೆ ಮೃತದೇಹವನ್ನ ಕರೆತರಲಾಗ್ತಾ ಇದೆ, ಇನ್ನೊಂದ್ ಕಡೆ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ. ಇದೀಗ ಮೃತ ಮೈಲಿಬಾಯಿ ಅವರ ಮಗಳು ಪ್ರಿಯಾ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕೋಟೆಪೊದೆಯಿಂದ. ಪ್ರಿಯಾ ಅವರೇ, ಎಷ್ಟೊತ್ತಿಗೆ ಗೊತ್ತಾಯ್ತು ಮಾಹಿತಿ? ಜೊತೆಗೆ ಅಮ್ಮನ ಮೃತದೇಹವನ್ನ ತಂದ್ರ ಊರಿಗೆ, ಈಗ ಏನಾಗ್ತಿದೆ ಅಂತ? ಸರ್ ಗೊತ್ತಾಗ್ಲಿಲ್ಲ. ಅಲ್ಲ, ಈಗ ನಿಮ್ಗೆ ವಿಷಯ ಎಷ್ಟೊತ್ತಿಗೆ ಗೊತ್ತಾಯ್ತು? ಈ ರೀತಿ ಅಮ್ಮ ಕ್ರಿಟಿಕಲ್ ಆಗಿದ್ರು, ಈ ತರ ಆಯ್ತು ಅಂತ ಎಷ್ಟೊತ್ತಿಗೆ ಗೊತ್ತಾಯ್ತು ನಿಮ್ಗೆ ವಿಷಯ ಅಂತ? ಕ್ರಿಟಿಕಲ್ ಆಗಿದ್ದಾರೆ ಅಂತ ನೆನ್ನೆನೆ ಗೊತ್ತಾಯ್ತು ಸರ್. ಆದ್ರೂ ರಿಲೇಟಿವ್ಸ್ ಎಲ್ಲ ಭರವಸೆ ಕೊಟ್ರು ಅಮ್ಮ ಉಳಿತಾರೆ ಅಂತ. ಇವತ್ತು ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲಿ ಗೊತ್ತಾಯ್ತು ಅಮ್ಮ ತೀರೋದ್ರು ಅಂತ. ನೀವು BSc ನರ್ಸಿಂಗ್ ಮಾಡ್ತಿದ್ದೀರಿ ಅಲ್ವಾ? ಓದ್ತಾ ಇದ್ದೀರಿ ಈಗ? ಹೌದು ಸರ್. ಹೌದು ಸರ್. ಓಕೆ. ಮೊನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಜೊತೆಗೆ ಹೋಗುವಂತದ್ದಿತ್ತ, ಅಥವಾ ಏನಾದ್ರು ಹೇಳಿದ್ರು? ಅಮ್ಮ ಏನ್ ಹೇಳಿದ್ರು ಅಂತ ಆ ಸಂದರ್ಭದಲ್ಲಿ? ಅಮ್ಮ ನರ್ಲಾಡ್ತಿದ್ರು ಸರ್, ಅವ್ರ ಕಷ್ಟದಲ್ಲಿ ಇದ್ರು. ಅವಾಗ ಏನು ಮಾತಾಡಕ್ಕಾಗ್ಲಿಲ್ಲ ಅವರು. ಈಗ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲ. ಸರ್ಕಾರಕ್ಕೆ ಏನಾದ್ರು ಒತ್ತಾಯ ಇದೆಯಾ ನಿಮ್ದು ಮುಂದೆ ನಿಮ್ ವಿದ್ಯಾಭ್ಯಾಸಕ್ಕೆ, ಜೊತೆಗೆ ನಿಮ್ ಜೀವನಕ್ಕೆ? ಸರ್, ನನ್ಗೂ ನಮ್ಮ ಅಕ್ಕಂಗೂ ಗೌರ್ಮೆಂಟ್ ಜಾಬ್ ಬೇಕು ಸರ್. ನಾವು 3 ಜನ ಅನಾಥರಾಗಿದ್ದೀವಿ. ನಮ್ಗೊಂದು ಕೆಲಸ ಕೊಡ್ಸಿ ಸಾಕು. ಜೊತೆಗೆ ನಮ್ ಈ ಹಳ್ಳಿಗೆ ಒಂದು ಒಳ್ಳೆ ಬೇಸಿಕ್ ಫೆಸಿಲಿಟೀಸ್ ನ ತಂದ್ಕೊಡಿ, ಅದು ಸಾಕು. ಒಂದು ಹಾಸ್ಪಿಟಲ್, ಒಂದು ಆಂಬ್ಯುಲೆನ್ಸ್. ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಚೆನ್ನಾಗಿದ್ರೆ ಅಪ್ಪ ಅಮ್ಮ ಇಲ್ಲೇ ಇರ್ತಿದ್ರು, ಚೆನ್ನಾಗಿರ್ತಿದ್ರು. ಇಲ್ಲಿಂದ 100-150 ಕಿಲೋಮೀಟರ್ ಮೈಸೂರಿಗೆ ಹೋಗಿ ಅಲ್ಲೋಗಿ ಪ್ರಾಣ ಬಿಟ್ಟಿದ್ದಾರೆ ನಮ್ಮಪ್ಪ. ಜೊತೆಗೆ ಈಗ ನಿಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ, ಮುಂದೆ ಓದಿಸೋದಕ್ಕೂ ಕೂಡ ಹೆಲ್ಪ್ ಬೇಕಾಗುತ್ತೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನಮಗ್ ಕೆಲಸ ಕೊಡಿ ಸರ್, ಮುಂದೆ ನಾವೇ ಓದ್ಕೋತೀವಿ. ನಮ್ ಕಾಲಲ್ಲಿ ನಿಂತು ನಾವೇ ಓದ್ಕೋತೀವಿ. ಯಾರ್ ಇದು ಬೇಡ ನಮ್ಗೆ, ಒಂದ್ ಕೆಲಸ ಕೊಡ್ಸಿ ಸಾಕು. ಅದೇ ರೀತಿಯಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ್ಲೂ ಕೂಡ ಅದರ ಒಂದು ಭರವಸೆನ ಕೊಟ್ಟಿದ್ದಾರೆ, ಅವ್ರ ಕೈಲಾಗಿದ್ದ ಸಹಾಯ ಮಾಡ್ತೀವಿ ಅಂತ. ಸೊ ಬೇರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ? ನಿಮ್ಮ ಜೊತೆಗೆ ಬೇರೆ ಕುಟುಂಬಗಳು ನಿಮ್ಮನ್ನ ಓದಿಸ್ತೀವಿ ಅಂತ ಹೇಳಿ ಕೇಳಿಸ್ತಿದೆ ಪ್ರಿಯಾ ಅವರೇ. ಈಗ ನಾನು ನೇರವಾಗಿ CM ಜೊತೆ ಮಾತಾಡ್ಬೇಕು, ಅವ್ರು ಕನೆಕ್ಟ್ ಮಾಡ್ಕೊಡಿ.
ಅಲ್ಲ, ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಈ ಕೂಡಲೇ, ತಕ್ಷಣ ಕಷ್ಟ, ಬಟ್ ಖಂಡಿತ ಅವ್ರ ಹತ್ರ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮೇನು ಒತ್ತಾಯ ಇದೆ ಅದನ್ನು ಖಂಡಿತ ತಿಳಿಸ್ತೀವಿ. ನಿಮ್ ಬೇಡಿಕೆ ಏನೇನಿದೆ ಅಂತ ತಿಳಿಸಿ, ಯಾಕಂದ್ರೆ ಅವರು ನೋಡ್ತಾ ಇರ್ತಾರೆ, ಮಾಧ್ಯಮ ಸಲಹೆಗಾರ ಅವ್ರು ತಿಳಿಸ್ತಾರೆ ಖಂಡಿತ. ಇಲ್ಲ ಸರ್, ನಾನು ಅವ್ರ ಜೊತೆ ಮಾತಾಡ್ದೆ ನಮ್ಮ ಅಮ್ಮನ್ ತೆಗಿಯಲ್ಲ ಸರ್. ಅಲ್ಲಿವರೆಗೆ ಅದ್ ಎಷ್ಟ್ ದಿನ ಎಷ್ಟ್ ತಿಂಗಳಾದ್ರೂ ಸರಿ ಅಮ್ಮನ್ ಮಾತ್ರ ತೆಗಿಯಲ್ಲ. ಮತ್ತೆ ಜೆಎಸ್ಎಸ್ ಆಸ್ಪತ್ರೆ ಮುಂದೆ ತಗೊಂಡೋಗಿರ್ತೀವಿ ಅಷ್ಟೇ, ಯಾವತ್ತೂ ಮಾಡಲ್ಲ ಸರ್. ಅವ್ರ ಭರವಸೆ ಕೊಡ್ಬೇಕು ನಮ್ಗೆ. ಇಷ್ಟ ದಿನ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡಿ ಬೇರೆ ಸ್ಟೇಟ್ಗೆ ಹೋಗಿ ಕಷ್ಟಪಟ್ಟು ದುಡ್ಡು ತಂದು ಓದಿಸ್ತಾ ಇದ್ರು. ಈಗ ಯಾರಿದಾರೆ ನಮ್ಗೆ? ಸಂಬಂಧಿಕರು 3 ದಿನ ಬರ್ತಾರೆ, 4ನೇ ದಿನ ಹೋಗಮ್ಮ ಅಂದ್ಬಿಟ್ಟು ಹೊಟ್ಟೋಯ್ತಾರೆ. ಯಾವ ನಂಬಿಕೆ ನನ್ನ ತಮ್ಮನ್ನ ನಾವು ಹೆಂಗಿರೋದು? ಹೌದು. ಅಲ್ಲ, ಮುಖ್ಯಮಂತ್ರಿಗಳಿಗೆ ಈಗ ನಿಮ್ಮ ಓವರ್ ಆಲ್ ಬೇಡಿಕೆ ಇದೆ ಅದನ್ನ ಹೇಳ್ಬಿಡಿ. ಅದೇ ಹೇಳದ್ನಲ್ಲ ಸರ್, ನಂಗೂ ನಮ್ಮ ಅಕ್ಕಂಗೂ ಗೌರ್ಮೆಂಟ್ ಕೆಲಸ ಬೇಕು. ನನ್ನ ತಮ್ಮನ್ ಎಷ್ಟು ಓದ್ಬೇಕು ಅಂತ ಅನ್ಸುತ್ತೋ ಅಷ್ಟು ಅವ್ರು ಓದಿಸ್ಕೋಬೇಕು. ನಮ್ಮ ಹಳ್ಳಿಗೆ ಬೇಸಿಕ್ ಫೆಸಿಲಿಟೀಸ್ ನ ಮಾಡ್ಕೊಡ್ಲಿ ಫಸ್ಟ್. ಹಾ ಸರ್, ಅದೇ. ಓಕೆ, ಅಲ್ಲಿವರೆಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಹೇಗೆ? ದೇವಸ್ಥಾನದಲ್ಲಿ ವಿಷ ಹಾಕಿದವ್ ಮಾಡಲ್ಲ ಸರ್. ಜೊತೆಗೆ ಈಗ ಯಾರು ಇಷ್ಟೆಲ್ಲ ಕುಟುಂಬಕ್ಕೆಲ್ಲ ನೋವು ಉಂಟು ಮಾಡ್ತಿದಾರಲ್ಲ ಅವರು, ಆ ವಿಷ ಹಾಕದಂತವ್ರು ಅವರಿಗೆ ಏನ್ ಕ್ರಮ ಆಗ್ಬೇಕು ಅಂತ ಹೇಳ್ತೀರಿ ಅಂತ ಅಲ್ಲಿ ಅವರವರ ಒಂದು ಪ್ರತಿಷ್ಠೆಗಳಿಗೆ? ಖಂಡಿತ ಗಲ್ಲು ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ. ಅದನ್ನ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಏನು ಗ್ಯಾರಂಟಿ ಇಲ್ಲ. ನಿನ್ ಹೊಟ್ಟೆಲು ವಿಷ ಐತೆ ಕಣಮ್ಮ ಅಂತ ಹೇಳ್ತವ್ರೆ. ಮುಖ್ಯಮಂತ್ರಿ ಅವ್ರು ಭರವಸೆ ಕೊಡ್ತಾರೆ, ಕೊಟ್ಟು ಏನ್ ಪ್ರಯೋಜನ? ಒಂದಿನ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲೋ ಇರ್ತಾರೆ. ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ. ಜೊತೆಗೆ ಕಾಲ್ ಕನೆಕ್ಟ್ ಮಾಡ್ಕೊಡಿ ಸರ್, ಮಾತಾಡ್ಬೇಕು. ಖಂಡಿತ ಅವ್ರನ್ನ ಸಂಪರ್ಕ ಮಾಡ್ತೀವಿ, ನಮ್ಮ ತಂಡ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಅವರು ಸಂಪರ್ಕಕ್ಕೆ ಸಿಕ್ಕಿದ್ರೆ ದಯವಿಟ್ಟು ನೀವು ಪೇಷನ್ಸ್ ಅಲ್ಲಿರಿ, ಅವ್ರ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಿಮ್ಮ ತಮ್ಮ ಕೂಡ ಮಾತಾಡ್ತಿದ್ರಾಗ ಅವರಲ್ಲಿ ಹಾಸ್ಟೆಲಲ್ಲಿ ಇದ್ರ ತಮ್ಮ ರಾಜೇಶ್, ನೀವಿಬ್ರು ಮನೆಯಿಂದ ಓಡಾಡ್ತಿದ್ದೀರಾ ಈಗ? ತಮ್ಮ ಹಾಸ್ಟೆಲ್ ಅಲ್ಲಿ ಇದ್ದ ಸರ್. ಇಲ್ಲ, ಅಕ್ಕ ಮೈಸೂರಲ್ಲಿ ಇದ್ಲು, ನನಗೆ ರಜೆ ಇತ್ತು ಅಂತ ಮನೆಗೆ ಬಂದಿದೆ. ಓಕೆ ಓಕೆ ಓಕೆ. ಜೊತೆಗೆ ಈಗ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ನಿಮ್ಮ ಕುಟುಂಬದವರು ಎಲ್ಲರ ಜೊತೆಗಿದ್ದಾರ ಅಂತ ನಿಮಗೆ? ಯಾಕಂದ್ರೆ ನೀವು ಮಕ್ಕಳೇ ಇರೋದ್ರಿಂದ ಈಗ ಎಲ್ರೂ ಜೊತೆಗಿದ್ದಾರೆ ಸರ್. ಈಗ ಮುಂದೆ ಅಪ್ಪ ಅಮ್ಮ ಇಲ್ಲದೆ ಈಗ ಅಜ್ಜ ಅಜ್ಜಿ ಆತರ ಯಾರಾದ್ರೂ ನೋಡ್ಕೊಳಕ್ಕೆ ಅಂತ ಯಾರಾದ್ರೂ ಇದಾರ ಮುಂದೆ ದಿಕ್ಕು ಅಂತ? ಚಿಕ್ಕ ವಯಸ್ಸಿಂದ ನಮ್ಮನ್ನ ನೋಡ್ಕೊಂಡಿದ್ದೆ ಅಜ್ಜಿ ಸರ್. ಅಪ್ಪ ಅಮ್ಮ ಇಬ್ರು ಕೇರಳಕ್ಕೆ ಹೋಗಿ ಕೆಲಸ ಮಾಡ್ಬಿಟ್ಟು ಬರದೆ ಹಬ್ಬಕ್ಕೆ ಯಾವ್ದೋ ಒಂದಿನ 2 ದಿನ ಬಂದು ಹೊರಟೋಗೋರು. ಇಷ್ಟ ದಿನ ನೋಡ್ತಿದ್ದ ಅಜ್ಜಿ, ಈಗ ಅಜ್ಜಿನೂ ಫುಲ್ ಇದಾಗೋಗಿ ವೀಕ್ ಆಗೋಗಿದ್ದಾರೆ. ಅವ್ರನ್ನ ನೋಡ್ಕೊಳಕ್ಕೆ ಏನು ಇಬ್ರು ಬೇಕು. ಅದ ಅಪ್ಪ ಅಮ್ಮ ಹೇಗಿದ್ರು ನಿಮ್ ಜೊತೆ ಅಂತ, ಅಂದ್ರೆ ಈ ರೀತಿ ಆಗುತ್ತೆ ಅಂತ ಜಾಸ್ತಿ ಏನ್ ಕೇಳಲ್ಲ ಸರ್. ಖಂಡಿತ ಇಲ್ಲ ಸರ್. ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ತರ ಆಗುತ್ತೆ ಅಂತ ಅವ್ರಿಗೆ ಗೌರ್ಮೆಂಟ್ ಕೆಲಸ, ಅದು PUC ಮೇಲೆ ಕೆಲಸ. ನನ್ನ ತಮ್ಮನ ಓದಿಸ್ಬೇಕು ಅಷ್ಟೇ. ಓಕೆ, ಅಲ್ಲಿವರೆಗೆ ಈಗ ಅಂದ್ರೆ ನಿಮ್ಮ ಊರಲ್ಲೇ ಇರ್ತೀರಾ ಈಗ? CM ಅವ್ರು ಮಾತಾಡೋ ತನಕ ಅಥವಾ JSS ಆಸ್ಪತ್ರೆಗೆ ಹೋಗುವಂತದ್ದು ಆತರ ಏನೋ ಯೋಚನೆ ಮಾಡಿದ್ರೆ? ಏನೀಗ ಸದ್ಯಕ್ಕೆ ನಿಮ್ಮ ಊರವರು, ಈಗ ನಿಮ್ಮ ಕುಟುಂಬ ಏನ್ ನಿರ್ಧಾರ ಮಾಡಿದೆ ಅಂತ? ಹಲೋ, ಈಗ ಕುಟುಂಬದವರು ಮತ್ತೆ ಊರವರು ಏನ್ ಫೈನಲಿ ನಿರ್ಧಾರ ಮಾಡಿದಿರಿ? ಈಗ CM ಅವ್ರ ಜೊತೆ ಮಾತಾಡ್ಲೇಬೇಕಾ ಹೇಗೆ ಅಂತ? ಅಂದ್ರೆ ಅಲ್ಲಿ ಬರೋ ತನಕ ಊರಲ್ಲೇ ಇರ್ತೀರಾ ಅಥವಾ ಮತ್ತೆ ಆಸ್ಪತ್ರೆ ಹೋಗುವಂತ ಆತರ ಏನೋ ಇದೆಯಾ ಅಂತ? ಸರ್ ಕೇಳಿಸ್ತಿಲ್ಲ. ಅಲ್ಲ, ಈಗ ಕುಟುಂಬ ಮತ್ತು ಊರಿನವರು ಏನಾದ್ರು ನಿರ್ಧಾರ ಮಾಡಿದಿರಾ ಅಥವಾ ಕಾಯ್ಬೇಕು ಅಂತಾನೋ ಹೇಗೆ ಅಂತ? ಅಲ್ಲ, ನೀವು JSS ಆಸ್ಪತ್ರೆಗೆ ಮತ್ತೆ ಹೋಗ್ತೀವಿ, ಅಲ್ಲಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಆತರ ಏನಾದ್ರು ಹೋಗ್ತೀರಾ ಅಥವಾ ಊರಿನಲ್ಲೇ ಉಳಿತೀರಾ ಅಂತ ಕೇಳಿದೆ. ಆತರ? ಹಾ ಸರ್, ಖಂಡಿತ ಇಳಿತೀವಿ ಸರ್. ನಮ್ಮಂತ ಎಷ್ಟೋ ಜನ ಸಾವಾಗಿದೆ.
ಇನ್ನು ಕೆಲವರು ಕಾಡೊಳಗೆ ಹೋದವ್ರು ಇನ್ನು ಬರ್ಲೇ ಇಲ್ಲ ಅವ್ರನ್ನಿನ್ನು ಕಂಡೇ ಹಿಡ್ದಿಲ್ಲ, ಅವ್ರು ಇದಾರ ಸತ್ರು ಅಂತಾನೆ ಗೊತ್ತಿಲ್ಲ. ಇನ್ನು ವಿಷ ಹಾಕ್ದವನು ಚೆನ್ನಾಗೇ ಇದ್ದಾನೆ, ಊರಲ್ಲಿ ಸುತ್ತಾಡ್ತಾ ಇರ್ತಾನೆ. ಆಯ್ತು ಆಯ್ತಮ್ಮ, ಆಯ್ತು ಪ್ರಿಯಾ ಅವರೇ. ಇದು ಪ್ರಿಯಾ ಅವರು ಮಾತನಾಡ್ತಾ ಇದ್ರು, ಮೈಲಿಬಾಯಿ ಅವರ ಪುತ್ರಿ ಪ್ರಿಯಾ ಅವರು ಮಾತನಾಡಿರುವಂಥದ್ದು. ಸುಳ್ವಾಡಿ ಪ್ರಕರಣದಿಂದ ಈಗ ಸರ್ಕಾರ ಎಚ್ಚೆತ್ತಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರೋದು. ದೇವಸ್ಥಾನಗಳ ಅನ್ನದಾಸೋಹ ನೈವೇದ್ಯ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕಡ್ಡಾಯ. ಪ್ರಸಾದ ವಿತರಣೆಗೆ ಸರ್ಕಾರದಿಂದ ಅನುಮತಿಯನ್ನ ಪಡಿಲೇಬೇಕಾಗುತ್ತೆ. ಜೊತೆಗೆ ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಬೇಕಲ್ಲಿ, ಸಿಸಿಟಿವಿ ಅಂತ. ಸುಳ್ವಾಡಿ ಪ್ರಕರಣದಿಂದ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತಿದೆ. ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ದೇವಸ್ಥಾನಗಳಲ್ಲಿ ಅನ್ನದಾಸೋಹ, ನೈವೇದ್ಯ, ಪ್ರಸಾದ ವಿತರಣೆ ಇಂಥದ್ದು ಏನೇ ಮಾಡಬೇಕಾದ್ರೂ ಕೂಡ ಸಾಮೂಹಿಕವಾಗಿ ಸರ್ಕಾರದ ಪರ್ಮಿಷನ್ ಅನ್ನ ಪಡಿಬೇಕಾಗುತ್ತೆ. ಏನ್ ಮಾಡ್ತಾ ಇದ್ರಿ, ಏನ್ ಪ್ರಸಾದ ಕೊಡ್ತಾ ಇದ್ರಿ, ಜೊತೆಗೆ ಯಾರದನ್ನ ತಯಾರಿಸ್ತಿರೋದು, ಇದೆಲ್ಲವನ್ನೂ ಕೂಡ ತಿಳಿಸ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಆ ದಾಸೋಹ ತಯಾರಿಸುವಂತ ಒಂದು ಕೋಣೆ ಏನಿದೆ ಅಲ್ಲಿ ಸಿಸಿಟಿವಿ ಕಡ್ಡಾಯ, ಕಂಪಲ್ಸರಿ. ಆರೋಗ್ಯ ಅಧಿಕಾರಿಗಳಿಂದ ನೈವೇದ್ಯ ಪರಿಶೀಲನೆಯನ್ನ ಮಾಡಿಸಬೇಕು. ಈ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲ ಕಡೆ ಪ್ರಸಾದವನ್ನ ಏಕಾಏಕಿ ವಿತರಣೆ ಮಾಡೋ ಹಾಗಿಲ್ಲ. ಇನ್ನು ನಾಳೆ ವೈಕುಂಠ ಏಕಾದಶಿ ಇದೆ, ಇದರ ಮೇಲೆ ಕೂಡ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ನಾಳೆ ಬಹಳಷ್ಟು ಕಡೆ ಲಡ್ಡು ಪ್ರಸಾದದ ವಿತರಣೆ ಇರುತ್ತೆ. ಅದರ ಕತೆ ಏನಾಗುತ್ತೆ ಅನ್ನೋದು ಈಗ ಪ್ರಶ್ನಾರ್ಥಕ. ನಾಳೆ ಪ್ರಸಾದದ ಪರಿಶೀಲನೆ ಆಗುತ್ತಾ? ಯಾಕಂದ್ರೆ ನಾಳೆ ವೈಕುಂಠ ಏಕಾದಶಿ, ಬಹುತೇಕ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ. ಈಗ ಸಾರಾ ಮಹೇಶ್ ಸಚಿವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಸರ್. ಎಸ್, ಈಗ ನಮ್ಮ ಜೊತೆ ಮೈಲಿಬಾಯಿ ಅವರ ಮಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಅವ್ರದ್ದೊಂದಷ್ಟು ಒತ್ತಾಯ ಇದೆ, ಅಲ್ಲಿವರೆಗೆ ಅಂತ್ಯಕ್ರಿಯೆಯನ್ನು ನಡೆಸೋದಿಲ್ಲ ಅಂತ. ಮಾತಾಡ್ತೀರಾ ಅವ್ರ ಜೊತೆ? ಪ್ರಿಯಾ ಅವರೇ, ಪ್ರಿಯಾ ಅವರೇ ಕೇಳಿಸ್ತಾ ಇದೆಯಾ? ಪ್ರಿಯಾ ಅವರೇ, ಈಗ ಸರ್ಕಾರದ ಪರವಾಗಿ ಸಾರಾ ಮಹೇಶ್ ಅವರಿದ್ದಾರೆ, ಸಚಿವರು ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ. ಮಾತಾಡಿ, ನೀವೇನಾಗಿ ಹೇಳ್ತಿದ್ರಿ, ನಿಮ್ ಬೇಡಿಕೆ ಅಂತ ತಿಳಿಸಿ ಅವ್ರಿಗೆ. ಸಾರಾ ಮಹೇಶ್ ಅವರಿದ್ದಾರೆ, ಮಿನಿಸ್ಟರ್ ಅವರು, ಅವ್ರ ಹತ್ರ ಹೇಳ್ಬೋದು ನೀವು. ಸರ್ ಮಾತಾಡ್ಬೋದು ನೀವು, ಅವ್ರ ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ. ಹಲೋ, ಹೇಳಿ. ಹೇಳಿ ಪ್ರಿಯಾ ಅವರೇ. ಸರ್ ನಮ್ದು ಏನು ಡಿಮ್ಯಾಂಡ್ ಇಲ್ಲ ಸರ್. ನಂದು ಏನು ಡಿಮ್ಯಾಂಡ್ ಇಲ್ಲ. ನನ್ಗೂ ನಮ್ಮ ಅಕ್ಕಂಗೂ ಒಂದು ಗೌರ್ಮೆಂಟ್ ಕೆಲಸ ಕೊಟ್ರೆ ಸಾಕು ಸರ್. ಅಲ್ಲಮ್ಮ, ಮೊನ್ನೆ ನನ್ನ ತಮ್ಮನ ಓದಿಸ್ಕೊಳಕ್ ಎಲ್ಲಾ ಸೌಲಭ್ಯನೂ ಅವರೇ ಮಾಡ್ಕೊಡ್ಬೇಕು, ಫ್ರೀಯಾಗಿ ಓದಿಸ್. ಒಂದ್ ನಿಮಿಷ. ನೆನ್ನೆ ಸರ್ ಮೊನ್ನೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳದ್ನ ಕೇಳಿಸ್ಕೊಳ್ಳಿ. ಹೇಳಿ ಪ್ರಿಯಾ ಅವ್ರು, ಹೇಳಿ. ಮೊನ್ನೆ ಅಪ್ಪ ಒಬ್ರು ತೀರೋದ್ರು, ಅಮ್ಮ ಇದಾರೆ ಅಂತ ಭರವಸೆಲ್ ಕೂತಿದ್ವಿ. ಇವತ್ತು ಅಮ್ಮನೂ ಇಲ್ಲ ಅಂತ ತಬ್ಲಿಯಾಗಿ ಕೂತಿದೀವಿ ಸರ್. ಯಾರ ಮನೆಗೆ ಹೋಗೋದು? ನಮ್ಮ ಅಪ್ಪ ಇರೋ ತನಕ ಒಬ್ಬರ ಮನೆ ಕೈ ಚಾಚ ಕೊಟ್ಬಿಟ್ಟಿಲ್ಲ. ಒಂದ್ ನಿಮಿಷ. ಮೊನ್ನೆ CM ಸಾಹೇಬ್ರನ್ನೇ ನೀವು KR ಹಾಸ್ಪಿಟಲ್ ಇದ್ದಾಗ ಹೇಳಿದ್ರಲ್ವಾ ನಿಮ್ಗೆ? ನಿಮ್ ಜೊತೆ CM ಸಾಹೇಬ್ರು ಮಾತಾಡಿದ್ರು ತಾನೆ? ಅದೇ ಸರ್ ಹೇಳಿದ್ರು. ಆದ್ರೆ ಎಜುಕೇಶನ್ ಸಹಾಯ ಮಾಡ್ತೀನಮ್ಮ, ಕೆಲಸ ಆದಷ್ಟು ಕೊಡ್ತೀನಿ ಅಂತ ಹೇಳಿದಾರಲ್ಲ. ಈಗ ಮಧ್ಯಪ್ರದೇಶದಲ್ಲಿ ಇದೀವಿ, ಇಲ್ಲಿ CM ಅವ್ರದ್ದು ಸ್ಟೇರಿಂಗ್ ಸೆರೆಮನಿಗೆ ಬಂದಿದ್ದೀವಿ. ಅವರು ಡಯಾಸ್ ಅಲ್ಲಿ ಇದಾರೆ. ಈಗ ನಿಮ್ಗೆ ಮೊನ್ನೆ 50,000 ರೂಪಾಯಿ ದುಡ್ಡು ಕೊಟ್ರಲ್ವಾ ಎಜುಕೇಶನ್ಗೆ? ಹಲೋ, ಮೊನ್ನೆ 50,000 ರೂಪಾಯಿ ಎಜುಕೇಶನ್ ದುಡ್ಡು ಕೊಡ್ತಿದ್ದೇನಮ್ಮ. ಹಲೋ, ಎಸ್ ಸರ್. ಪ್ರಿಯಾ ಅವ್ರ, ಈಗ ಎಜುಕೇಶನ್ 50,000 ರೂಪಾಯಿ ಕೊಟ್ಟಾಗುತ್ತೆ. ಆಯ್ತಮ್ಮ, ಒಂದೇ ಸರಿ ನೀನ್ ಹೇಳಿದ ತಕ್ಷಣ ಆಗತ್ತ? ಕ್ರಿಮೇಶನ್ ಎಲ್ಲ ಮುಗಿಸಿ ಹೇಳಿದಾರಲ್ಲ ಸರ್. ಅಲ್ಲ ಕೇಳದ್ನ ಕೇಳಿಸ್ಕೊಳ್ಳಿ ಸರ್, ನಾನು ಹೇಳದ್ನ ಕೇಳಿಸ್ಕೊಳ್ಳಿ. 50,000ನ ನಾವ್ ಎಷ್ಟು ವರ್ಷ ಓದ್ಬೋದು? ನನ್ ಕಾಲೇಜ್ ಫೀಸ್ 50,000. ಪ್ರಿಯಾ ಅವರೇ, ಈಗ ಸಾರಾ ಮಹೇಶ್ ಅವ್ರು ಹೇಳ್ತಿರೋದು, ಅವರು ಹೊರಗಡೆ ಇದ್ದಾರೆ, ಮಧ್ಯಪ್ರದೇಶದಲ್ಲಿ ಇದ್ದಾರೆ. ಖಂಡಿತ ಮಾಡೇ ಮಾಡ್ತೀನಿ ಅಂತ ಮಹೇಶ್ ಅವರು ಸರ್ಕಾರದ ಪರವಾಗಿ ಇಲ್ಲೇ ಎಲ್ಲ ಜನರ ಮುಂದೆನೆ ಹೇಳಿರೋದು. ಈಗ ನ್ಯೂಸ್ 18 ಮುಂದೆನೆ. ನಂಬಿಕೆ ಇಲ್ಲ ಸರ್ ನಂಗೆ ಒಂಚೂರು ನಂಗೆ 5% ನಂಬಿಕೆ ಇಲ್ಲ. ಮಾತಾಡಿರೋದು ನಮ್ಮ ಬಳಿ ಆ ಡಾಕ್ಯುಮೆಂಟ್ ಈಗ ರೆಕಾರ್ಡ್ ಆಗಿದೆ.
ಈಗ ಮಾಡ್ತೀವಿ ಅಂತ ಹೇಳಿ ನಾಳೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಮುಜುಗರ ಅಷ್ಟೇ. ಓಕೆನಾ? ಅದ್ವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಹಾಗೆ ಆಗುತ್ತೆ. ನಿಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಕೂಡ ಇರ್ತೀವಿ, ಮಾಧ್ಯಮವಾಗಿ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ.